ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೆಸ್ರುಕಾಳು ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ಮೊದಲು ನೋಡ್ಕೊಂಡು ಬರೋಣ. ಇಲ್ಲಿ 1/4 kg ಹೆಸ್ರುಕಾಳು, 1/4 kg ಕುಂಬಳಕಾಯಿ ಮತ್ತು ಉಪ್ಪು, ಖಾರದ ಪುಡಿ, ಕಾಯಿ ತುರಿ, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಮೆಣಸಿನಕಾಳು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇಷ್ಟೇ. ಬನ್ನಿ ಹೇಗೆ ಮಾಡೋದು ಹಾಕಿದ್ದೀನಿ. ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಚಮ್ ನೀರು ಹಾಕಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅಂದರೆ 3/4 ಲೀಟ್ರ್ ನೀರು ಹಾಕೋಣ. ಅದಕ್ಕೆ ನಾನು ಕ್ಯಾಪ್ ಹಾಕ್ತಾಯಿಲ್ಲ. ಹೆಸ್ರುಕಾಳು ಬೇಗ ಬೆಂದೋಗ್ಬಿಡುತ್ತೆ. ಪಲ್ಯಕ್ಕೆ ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗೆ ಬೇಯಿಸ್ಕೊಳ್ತೀನಿ. ಅದು ಬೇಯಲಿ. ಇದು ಬೆಂದು ಸ್ವಲ್ಪ ಆಮೇಲೆ ಕುಂಬಳಕಾಯಿ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ಲಿಡ್ಲು ಕ್ಲೋಸ್ ಮಾಡೋದು ಬೇಡ. ಇದು ಹಾಗೆ ಬೇಯಲಿ. ಆಮೇಲೆ ಕುಂಬಳಕಾಯಿ ಇದು ಸ್ವಲ್ಪ ಅರ್ಧ ಬೆಂದ ಮೇಲೆ ಕುಂಬಳಕಾಯಿ ಬೇಯಿಸ್ಕೊಳ್ಳೋಣ. ಇದೆ ಅಂತ ಅನಿಸುತ್ತೆ ನೋಡಿ, ಬೇಯ್ತಾ ಇದೆ. ಇಷ್ಟು ಬೆಂದರೆ ಸಾಕು. ಇವಾಗ ಕುಂಬಳಕಾಯಿ ಹಾಕೋಣ, ಕಟ್ ಮಾಡಿರೋದು ನೋಡಿ. ಇಷ್ಟು ಬೆಂದಿದೆ ಸಾಕು. ಕಟ್ ಮಾಡಿರೋಂತಹ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ. 5 ನಿಮಿಷ ಬೆಂದರೆ ಸಾಕು. ಕುಂಬಳಕಾಯಿ ಬೇಗ ಬೆಂದೋಗುತ್ತೆ. ಈ ಕುಂಬಳಕಾಯಲ್ಲಿ ನೀರು ಕುಂಬಳ, ಸ್ವೀಟ್ ಕುಂಬಳ ಅಂತ 2 ಕುಂಬಳ ಇದೆ. ಅದರಲ್ಲಿ ಸ್ವೀಟ್ ಕುಂಬಳ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಗೆ. ನೀರು ಕುಂಬಳ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ನೋಡಿ ತಗೋಬೇಕು. ನಾವು ಕಟ್ ಮಾಡಬೇಕಾದಾಗಲೇ ಇದು ಯಾವ ಕುಂಬಳಕಾಯಿ ಅಂತ ಗೊತ್ತಾಗ್ಬಿಡುತ್ತೆ. ಇದೊಂದು 10 ಮಿನಿಟ್ಸ್ ಬೇಯಲಿ ನೋಡಿ. ಕುಂಬಳಕಾಯಿ ಬೆಂದಿದೆ ನೋಡಿ. ಮುಟ್ಟಿದ ತಕ್ಷಣ ಮ್ಯಾಶ್ ಆದರೆ ಬೆಂದಿದೆ ಅಂತ. ಕಾಳು ಅಷ್ಟೇ, ಜಸ್ಟ್ ಹಿಂಗಂದರೆ ಸಾಕು, ಬೆಂದಿದೆ ಸಾಕು. ಇದು ಆಫ್ ಮಾಡಿಬಿಡೋಣ. 2 ಕರೆಕ್ಟಾಗಿ ಬೆಂದಿದೆ ನೋಡಿ. ನಾನು ಜಾಲಿ ಹಾಕ್ತಾಯಿದ್ದೀನಿ. ಅದು 2 ಪರ್ಫೆಕ್ಟಾಗಿ ಬೆಂದಿದೆ. ನಿಮಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಬಿಟ್ಟು ಅದನ್ನು ವಿಷಲ್ ತೆಗೆದುಬಿಡಿ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಲ್ಟ್ ಆಲ್ರೆಡಿ ಅವಾಗ ಒಂದು ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಬೇಸಿಗೆಯಲ್ಲಿ ಯಾವುದನ್ನು ಮಸಾಲೆ ಯೂಸ್ ಮಾಡಲ್ಲ. ಏಕೆಂದರೆ ಬಿಸಿಲು ಟೈಮಲ್ಲಿ ಮಸಾಲೆ ಐಟಮ್ ತಿನ್ನೋದು ಅಷ್ಟು ಉತ್ತಮ ಅಲ್ಲ. ಬಳಸೋದು ನಾನು ಪಲ್ಯಕ್ಕೆಲ್ಲ. ಇದು ಹೆಸ್ರುಕಾಳು, ಕುಂಬಳಕಾಯಿ ತುಂಬ ಪ್ರೋಟೀನ್ ಅಂಶ ಇದೆ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ವಾರಕ್ಕೊಂದು ಸಲ ಈ ಥರ ಪಲ್ಯ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಈಗ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಯಾವ ಪಾತ್ರೆ, ಯಾವ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನೋ ಅದರಲ್ಲೇ ಒಗ್ಗರಣೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಗಲಿ. ಸಾಸಿವೆ ಸಿಗ್ತಾ ಇದೆ. ಇದು ಹಾಕ್ತಾಯಿದ್ದೀನಿ. ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಹಾಕಿ. ಅದು ಈರುಳ್ಳಿ ರೋಸ್ಟ್ ಆಗಿದೆ ಸಾಕು. ಹಾಕೋಣ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಸಾಕು. ಸಿಮ್ಮಲ್ಲಿ ಇಟ್ಬಿಡೋಣ 5 ನಿಮಿಷ. 5 ನಿಮಿಷ ಎಣ್ಣೆ ಫ್ರೈ
ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಗಿದೆ, ಸ್ವಲ್ಪ ನೋಡಿ ಪಲ್ಯ ರೆಡಿ ಇದೆ. ಇದು ದೋಸೆಗೆ, ಗೋಧಿ ದೋಸೆ, ರವೆ ದೋಸೆ, ಚಪಾತಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಊಟದ ಜೊತೆ ಸೈಡ್ ಪಲ್ಯ ಹಾಗೂ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಮತ್ತು ಕುಂಬಳಕಾಯಿ ಎರಡು ತುಂಬ ಪ್ರೋಟೀನ್ ಅಂಶ ಇರೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದು ಸಲ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಎಲ್ಲ ಜೊತೆನೂ ತಿನ್ಬೋದು. ಡಯಟ್ ಮಾಡೋರು ಕೂಡ ಬರೀ ಪಲ್ಯ ಮಾಡ್ಕೊಂಡು ತಿಂದ್ರೇ ಸಾಕು. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.